ಹೆಲೋ ಫ್ರೆಂಡ್ಸ್, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾದ ಕಲೆ ಯಾವುದು ಎಂದು ನಿಮಗೆ ಗೊತ್ತೇ? ಆ ಕಲೆಯನ್ನು ಬಳಸಿಕೊಂಡು ನೀವು ಯಾರನ್ನಾದರೂ ಇಂಪ್ರೆಸ್ ಮಾಡಬಹುದು, ಅವರನ್ನು ನಿಮ್ಮತ್ತ ಆಕರ್ಷಿಸಬಹುದು ಮತ್ತು ಯಾರನ್ನೇ ಆಗಲಿ ನಿಮ್ಮ ಬಗ್ಗೆ ಹುಚ್ಚರಾಗುವಂತೆ ಮಾಡಬಹುದು. ಹೌದು, ಅದುವೇ ಜನರೊಂದಿಗೆ ವ್ಯವಹರಿಸುವ ಕಲೆ. ಜನರೊಂದಿಗೆ ವ್ಯವಹರಿಸುವ ಕಲೆಯಲ್ಲಿ ಪರಿಣಿತರಾಗಲು ಡೇಲ್ ಕಾರ್ನೆಗೆ ಅವರು ಸತತ 15 ವರ್ಷಗಳ ಸಂಶೋಧನೆಯ ನಂತರ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಎಂಬ ಈ ಪುಸ್ತಕವನ್ನು ಬರೆದಿದ್ದಾರೆ. ಇಂದಿಗೂ ಕೂಡ ಈ ಪುಸ್ತಕ ಪ್ರಪಂಚದಾದ್ಯಂತ ಬೆಸ್ಟ್ ಸೆಲ್ಲರ್ ಆಗಿದೆ. ಒಂದು ಕಿವಿಮಾತು, ಈ ಪುಸ್ತಕವನ್ನು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾತ್ರ ಮಾಡಬೇಡಿ. ಈ ಪುಸ್ತಕವು ಯಾರ ಜೀವನವನ್ನಾದರೂ ಬದಲಾಯಿಸಬಲ್ಲದು ಮತ್ತು ನಿಮ್ಮ ಮೌಲ್ಯವನ್ನು ಹೆಚ್ಚಿಸಬಲ್ಲದು. ಈ ಪುಸ್ತಕದಿಂದ ನೀವು ಸ್ನೇಹಿತರನ್ನು ಮಾಡಿಕೊಳ್ಳುವು ಮತ್ತು ಅವರ ಮೇಲೆ ಪ್ರಭಾವ ಬೀರುವ ಕಲೆಯಲ್ಲಿ ಎಕ್ಸ್ಪರ್ಟ್ ಆಗುತ್ತೀರಿ. ಜನರನ್ನು ಹೇಗೆ ನಿಭಾಯಿಸಬೇಕು ಎನ್ನುವ ಮೂಲಭೂತ ತಂತ್ರಗಳನ್ನು ನೀವು ಕಲಿಯುವಿರಿ. ಜನರು ನಿಮ್ಮನ್ನು ಇಷ್ಟಪಡಲು ಶುರು ಮಾಡುತ್ತಾರೆ, ನಿಮ್ಮ ಮಾತನ್ನು ಕೇಳುತ್ತಾರೆ ಮತ್ತು ನಿಮಗೆ ಬೆಲೆ ಕೊಡಲು ಪ್ರಾರಂಭಿಸುತ್ತಾರೆ. ಅಷ್ಟೇ ಅಲ್ಲ, ಜನರ ಬಳಿ ಕೆಲಸ ಮಾಡಿಸುವುದು ಹೇಗೆ, ದ್ವೇಷವನ್ನು ಉಂಟುಮಾಡದೆ ಜನರನ್ನು ಬದಲಾಯಿಸುವುದು ಹೇಗೆ ಮತ್ತು ಹೀರೋ ಆಗುವ ಮೂಲಕ ಅವರನ್ನು ತ್ವರಿತವಾಗಿ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ನೀವು ಕಲಿಯುವಿರಿ. ಈ ಪುಸ್ತಕದಲ್ಲಿ ನೀಡಲಾದ ಪಾಯಿಂಟ್ಸ್ಗಳನ್ನು ತಿಳಿದುಕೊಳ್ಳುವ ಮೂಲಕ ಮತ್ತು ಅವುಗಳನ್ನು ಪಾಲಿಸುವ ಮೂಲಕ ನೀವು ಕ್ಷಣ ಮಾತ್ರದಲ್ಲಿ ಯಾರನ್ನಾದರೂ ನಿಮ್ಮ ಬಗ್ಗೆ ಹುಚ್ಚರಾಗುವಂತೆ ಮಾಡಬಹುದು. ಆದ್ದರಿಂದ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ ಮತ್ತು ಒಂದೇ ಒಂದು ಪಾಯಿಂಟನ್ನು ಕೂಡ ಮಿಸ್ ಮಾಡಬೇಡಿ. ಬನ್ನಿ, ಮೊದಲನೇ ಪಾಯಿಂಟ್ನಿಂದ ಶುರು ಮಾಡೋಣ. ಪಾಯಿಂಟ್ ನಂಬರ್ 1, ಪ್ರಾಮಾಣಿಕ ಮತ್ತು ನಿಜವಾದ ಪ್ರಶಂಸೆಯನ್ನು ನೀಡಿ. ಗಿವ್ ಹಾನೆಸ್ಟ್ ಆ್ಯಂಡ್ ಟ್ರೂ ಪ್ರೇಸ್. ಆಂಡ್ರ್ಯೂ ಕಾರ್ನೆಗಿಯವರು ತಮ್ಮ ಮ್ಯಾನೇಜರ್ ಆಗಿದ್ದ ಚಾರ್ಲ್ಸ್ ಶ್ವಾಬ್ ಅವರಿಗೆ ವರ್ಷಕ್ಕೆ $1 ಮಿಲಿಯನ್ ಅಥವಾ ದಿನಕ್ಕೆ $3,000ಗಿಂತ ಹೆಚ್ಚು ಹಣವನ್ನು ಸಂಬಳವಾಗಿ ನೀಡುತ್ತಿದ್ದರು. ಯಾಕೆಂದರೆ ಚಾರ್ಲ್ಸ್ ಶ್ವಾಬ್ ಒಬ್ಬ ಜೀನಿಯಸ್ ಆಗಿದ್ದರು. ಅವರು ಉಕ್ಕಿನ ಉತ್ಪಾದನೆಯ ಬಗ್ಗೆ ಇತರರಿಗಿಂತ ಹೆಚ್ಚು ತಿಳಿದಿದ್ದರು ಎಂಬ ಕಾರಣಕ್ಕೆ ಅವರಿಗೆ ಸಂಬಳ ಕೊಡುತ್ತಿರಲಿಲ್ಲ. ಸ್ವತಃ ಚಾರ್ಲ್ಸ್ ಶ್ವಾಬ್ ಅವರೇ ಹೇಳಿದಂತೆ ಅವರ ಕೆಳಗೆ ಕೆಲಸ ಮಾಡುವ ಜನರಿಗೆ ಅವರಿಗಿಂತ ಉಕ್ಕಿನ ಬಗ್ಗೆ ಹೆಚ್ಚು ತಿಳಿದಿತ್ತು. ಹಾಗಾದರೆ ಚಾರ್ಲ್ಸ್ ಶ್ವಾಬ್ ಅವರಿಗೆ ಅಷ್ಟೊಂದು ಹೆಚ್ಚಿನ ಸಂಬಳ ಸಿಗಲು ಕಾರಣವೇನು? ಅದಕ್ಕೆ ಉತ್ತರ, ಅವರು ಜನರೊಂದಿಗೆ ವರ್ತಿಸುತ್ತಿದ್ದ ರೀತಿ. ಅವರನ್ನು ಕೇಳಲಾಯಿತು, ನೀವು ಜನರೊಂದಿಗೆ ಹೇಗೆ ವರ್ತಿಸುತ್ತೀರಿ ಎಂದು. ಅವರು ಹೇಳಿದ ರಹಸ್ಯ ಇಲ್ಲಿದೆ, ಅವರ ಮಾತುಗಳಲ್ಲೇ ಕೇಳಿ. ಈ ಮಾತುಗಳನ್ನು ತಾಮ್ರದ ತಗಡಿನ ಮೇಲೆ ಕೆತ್ತಿಸಿ ಪ್ರತಿ ಮನೆ, ಶಾಲೆ, ಅಂಗಡಿ ಮತ್ತು ಕಚೇರಿಯಲ್ಲಿ ನೇತು ಹಾಕಬೇಕು. ಪ್ರತಿಯೊಬ್ಬರೂ ನೆನಪಿಟ್ಟುಕೊಳ್ಳಬೇಕಾದ ಮಾತುಗಳಿವು. ಈ ಮಾತುಗಳನ್ನು ನಾನು ಮತ್ತು ನೀವು ಅಳವಡಿಸಿಕೊಂಡರೆ ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಅವರು ಹೀಗೆ ಹೇಳಿದರು, ನನ್ನ ಜನರಲ್ಲಿ ಉತ್ಸಾಹ ಮತ್ತು ಆಸಕ್ತಿಯನ್ನು ಹುಟ್ಟುಹಾಕುವುದು ನನ್ನ ಸಾಮರ್ಥ್ಯ ಎಂದು ನಾನು ನಂಬಿದ್ದೇನೆ. ನಾನು ಅವರನ್ನು ಪ್ರೇರೇಪಿಸಬಲ್ಲೆ. ಪ್ರಶಂಸೆ ಮತ್ತು ಪ್ರೋತ್ಸಾಹದ ಮೂಲಕ ಜನರನ್ನು ಪ್ರೇರೇಪಿಸುವುದೇ ನನ್ನ ದೊಡ್ಡ ಪ್ರತಿಭೆ. ಜನರು ತಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ನಾನು ಸಹಾಯ ಮಾಡುತ್ತೇನೆ. ಹಿರಿಯ ಅಧಿಕಾರಿಗಳಿಂದ ಬರುವ ಟೀಕೆಯು ಯಾವುದೇ ವ್ಯಕ್ತಿಯ ಮಹತ್ವಾಕಾಂಕ್ಷೆಯನ್ನು ಕೊಲ್ಲುತ್ತದೆ. ನಾನು ಯಾರನ್ನೂ ಟೀಕಿಸುವುದಿಲ್ಲ. ನಾನು ಜನರಲ್ಲಿ ಕೆಲಸ ಮಾಡಲು ಉತ್ಸಾಹವನ್ನು ಉಂಟುಮಾಡುತ್ತೇನೆ. ನಾನು ಪ್ರಶಂಸಿಸಲು ಆತುರಪಡುತ್ತೇನೆ ಮತ್ತು ತಪ್ಪುಗಳನ್ನು ಹುಡುಕುವುದರಿಂದ ದೂರವಿರುತ್ತೇನೆ. ನನಗೆ ಏನಾದರೂ ಇಷ್ಟವಾದರೆ ನಾನು ಅದನ್ನು ಮನಪೂರ್ವಕವಾಗಿ ಹೊಗಳುತ್ತೇನೆ ಮತ್ತು ಉದಾರವಾಗಿ ಪ್ರಶಂಸಿಸುತ್ತೇನೆ. ಇದೇ ನನ್ನ ಯಶಸ್ಸಿನ ರಹಸ್ಯ. ಮೇಲಿನ ಈ 2-3 ವಾಕ್ಯಗಳು ಬಹಳ ಮುಖ್ಯ. ನಿಮಗೆ ಒಮ್ಮೆ ಅರ್ಥವಾಗದಿದ್ದರೆ ವಿಡಿಯೋವನ್ನು ಹಿಂದಕ್ಕೆ ತೆಗೆದುಕೊಂಡು ಮತ್ತೆ ಕೇಳಿ. ಇದನ್ನು ಚಾರ್ಲ್ಸ್ ಶ್ವಾಬ್ ಮಾಡುತ್ತಿದ್ದರು. ಆದರೆ ಸಾಮಾನ್ಯ ಜನರು ಏನು ಮಾಡುತ್ತಾರೆ? ಅವರು ತದ್ವಿರುದ್ಧವಾಗಿ ಮಾಡುತ್ತಾರೆ. ಅವರಿಗೆ ಏನಾದರೂ ಇಷ್ಟವಾಗದಿದ್ದರೆ ಅವರು ತಮ್ಮ ಜೂನಿಯರ್ಸ್ ಮೇಲೆ ರೇಗಾಡುತ್ತಾರೆ. ಆದರೆ ಅವರಿಗೆ ಏನಾದರೂ ಇಷ್ಟವಾದರೆ ಅವರು ಸುಮ್ಮನಿರುತ್ತಾರೆ. ಇದು ನನಗೆ ಒಂದು ಹಳೆಯ ಗಾದೆಯನ್ನು ನೆನಪಿಸುತ್ತದೆ. ನಾನು ಒಮ್ಮೆ ತಪ್ಪು ಮಾಡಿದೆ, ಅದನ್ನು ಮತ್ತೆ ಮತ್ತೆ ಕೇಳಬೇಕಾಯಿತು. ನಾನು 2 ಬಾರಿ ಸರಿಯಾದ ಕೆಲಸ ಮಾಡಿದೆ, ಆದರೆ ಅದರ ಬಗ್ಗೆ ಯಾರೂ ಎಂದಿಗೂ ಮಾತನಾಡಲಿಲ್ಲ. ಈಗ ನಾನು ನಿಮಗೊಂದು ಆಶ್ಚರ್ಯಕರವಾದ ಸತ್ಯವನ್ನು ಹೇಳುತ್ತಿದ್ದೇನೆ. ಗಮನವಿಟ್ಟು ಕೇಳಿ. ಕೆಲವು ವರ್ಷಗಳ ಹಿಂದೆ ಮನೆಯಿಂದ ಓಡಿಹೋದ ಪತ್ನಿಯರ ಮೇಲೆ ಅಧ್ಯಯನ ನಡೆಸಿದಾಗ ಅವರು ಓಡಿಹೋಗಲು ಪ್ರಮುಖ ಕಾರಣವೇನಾಗಿರಬಹುದು ಎಂದು ನೀವು ಊಹಿಸುತ್ತೀರಿ? ಅದು ಹಣದ ಕೊರತೆಯೇ ಅಥವಾ ನಂಬಿಕೆಯ ಕೊರತೆಯೇ? ಅಲ್ಲ, ಅದು ಮೆಚ್ಚುಗೆಯ ಕೊರತೆ, ಲ್ಯಾಕ್ ಆಫ್ ಅಪ್ರಿಸಿಯೇಷನ್. ಮನೆಯಿಂದ ಓಡಿಹೋಗುವ ಪತಿಯರ ಬಗ್ಗೆ ಅಧ್ಯಯನ ಮಾಡಿದರೂ ಇದೇ ತೀರ್ಮಾನಕ್ಕೆ ಬರಲಾಗುತ್ತದೆ ಎಂದು ನಾನು ನಂಬುತ್ತೇನೆ. ನಾವು ನಮ್ಮ ಸಹೋದ್ಯೋಗಿಗಳನ್ನು ಎಷ್ಟರ ಮಟ್ಟಿಗೆ ಲಘುವಾಗಿ ಪರಿಗಣಿಸುತ್ತೇವೆ ಎಂದರೆ ನಾವು ಅವರನ್ನು ಎಂದಿಗೂ ಮನಪೂರ್ವಕವಾಗಿ ಹೊಗಳುವುದಿಲ್ಲ. ಜನರನ್ನು ನೋವಿಸುವುದು ಎಂದಿಗೂ ಅವರನ್ನು ಉತ್ತಮವಾಗಿ ಬದಲಾಯಿಸುವುದಿಲ್ಲ. ಅಮೆರಿಕಾದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಂದು ಪರಿಗಣಿಸಲಾದ ರಾಲ್ಫ್ ವಾಲ್ಡೋ ಎಮರ್ಸನ್ ಹೀಗೆ ಹೇಳಿದ್ದಾರೆ, ನಾನು ಭೇಟಿ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ರೀತಿಯಲ್ಲಿ ನನಗಿಂತ ಉತ್ತಮವಾಗಿರುತ್ತಾನೆ.
ಎಮರ್ಸನ್ ಅವರ ವಿಷಯದಲ್ಲಿ ಇದು ನಿಜವಾಗಿದ್ದಾಗ ನನ್ನ ಮತ್ತು ನಿಮ್ಮ ವಿಷಯದಲ್ಲಿ ಇದು 1000 ಪಟ್ಟು ನಿಜವಲ್ಲವೇ? ನಿಮ್ಮ ಯಶಸ್ಸು ಮತ್ತು ಒಳ್ಳೆಯತನದ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ. ಬೇರೆಯವರ ಹತ್ತಿರ ಏನಿದೆ ಎಂಬುದನ್ನು ಕಂಡುಹಿಡಿಯೋಣ ಬನ್ನಿ. ನಿಜವಾದ ಮತ್ತು ಪ್ರಾಮಾಣಿಕವಾದ ಪ್ರಶಂಸೆಯನ್ನು ನೀಡುವುದು ಒಳ್ಳೆಯದು. ಉದಾರವಾಗಿ ಹೊಗಳಿ, ಮನಪೂರ್ವಕವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿ. ಆಗ ಜನರು ನಿಮ್ಮ ಮಾತುಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾರೆ ಮತ್ತು ನೀವು ಅದನ್ನು ಮರೆತರೂ ಅವರು ಜೀವನ ಪೂರ್ತಿ ಅದನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದ ಮೊದಲ ಪಾಯಿಂಟ್ ಎಂದರೆ ಪ್ರಾಮಾಣಿಕವಾಗಿರಿ ಮತ್ತು ನಿಜವಾದ ಮೆಚ್ಚುಗೆಯನ್ನು ನೀಡಿ. ಪಾಯಿಂಟ್ ನಂಬರ್ 2, ಜನರಲ್ಲಿ ನಿಜವಾದ ಆಸಕ್ತಿಯನ್ನು ತೋರಿಸಿ. ಬಿ ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಇನ್ ಪೀಪಲ್. ನ್ಯೂಯಾರ್ಕ್ ಟೆಲಿಫೋನ್ ಕಂಪನಿಯು ದೂರವಾಣಿ ಸಂಭಾಷಣೆಗಳಲ್ಲಿ ಯಾವ ಪದಗಳನ್ನು ಹೆಚ್ಚು ಬಳಸಲಾಗುತ್ತದೆ ಎಂಬುದನ್ನು ಕಂಡುಹಿಡಿಯಲು ವ್ಯಾಪಕವಾದ ಸಂಶೋಧನೆ ನಡೆಸಿತು. ನೀವು ಊಹಿಸಿದ್ದು ಸರಿ. ಉತ್ತರ ನಾನು ನಾನು ನಾನು, ಐ. 500 ಫೋನ್ ಸಂಭಾಷಣೆಗಳಲ್ಲಿ ಈ ಪದವನ್ನು 3900 ಬಾರಿ ಬಳಸಲಾಗಿತ್ತು. ಈಗ ನಿಮಗೊಂದು ಸಣ್ಣ ಪ್ರಶ್ನೆ. ಒಂದು ಗ್ರೂಪ್ ಫೋಟೋದಲ್ಲಿ ನೀವು ಕೂಡ ಇದ್ದರೆ ನೀವು ಮೊದಲು ಯಾರ ಫೋಟೋವನ್ನು ನೋಡುತ್ತೀರಿ? ನೀವು ಯಾವ ಉತ್ತರ ಕೊಡುತ್ತೀರಿ ಎಂದು ನನಗೆ ಗೊತ್ತು. ಉತ್ತರ ನನ್ನದೇ ಫೋಟೋ. ಇತರರ ಗಮನವನ್ನು ತಮ್ಮತ್ತ ಸೆಳೆಯಲು ಅಥವಾ ಇತರರ ಆಸಕ್ತಿಯನ್ನು ತಮ್ಮತ್ತ ತಿರುಗಿಸಲು ತಮ್ಮ ಇಡೀ ಜೀವನವನ್ನೇ ಕಳೆಯುವ ಇಂಥ ಜನರನ್ನು ನೀವು ನೋಡಿರಬಹುದು. ನಾವು ಪ್ರಯತ್ನಿಸುತ್ತೇವೆ, ಆದರೆ ಅದು ಕೆಲಸ ಮಾಡುವುದಿಲ್ಲ. ಏಕೆಂದರೆ ಅವರಿಗೆ ನಿಮ್ಮ ಬಗ್ಗೆ ಆಸಕ್ತಿ ಇಲ್ಲ, ಅವರಿಗೆ ನನ್ನ ಬಗ್ಗೆ ಆಸಕ್ತಿ ಇಲ್ಲ, ಅವರಿಗೆ ತಮ್ಮ ಬಗ್ಗೆಯೇ ಆಸಕ್ತಿ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಅವರಿಗೆ ಅವರದ್ದೇ ಚಿಂತೆ. ಹಾಗಾದರೆ ನಾವೇನು ಮಾಡಬೇಕು? ಉತ್ತರ ಇಷ್ಟೇ: ಜನರಲ್ಲಿ ನಿಜವಾದ ಆಸಕ್ತಿಯನ್ನು ಹೊಂದಿರುವುದು. ನಾವು ಸ್ನೇಹಿತರನ್ನು ಮಾಡಿಕೊಳ್ಳಲು ಬಯಸುವುದಾದರೆ ನಾವು ಜನರನ್ನು ಭೇಟಿಯಾದಾಗ ಅವರನ್ನು ಉತ್ಸಾಹ ಮತ್ತು ಪ್ರೀತಿಯಿಂದ ಸ್ವಾಗತಿಸಬೇಕು. ಫೋನ್ನಲ್ಲಿ ಯಾರೊಂದಿಗಾದರೂ ಮಾತನಾಡುವಾಗಲೂ ಇದೇ ಮನಸ್ಥಿತಿಯನ್ನು ಬಳಸಿ. ಎಷ್ಟು ಪ್ರೀತಿಯಿಂದ ಹಲೋ ಹೇಳಿ ಎಂದರೆ ಫೋನ್ನಲ್ಲಿ ಮಾತನಾಡುವ ವ್ಯಕ್ತಿಗೆ ನೀವು ಅವರೊಂದಿಗೆ ಮಾತನಾಡಲು ಖುಷಿಪಡುತ್ತಿದ್ದೀರಿ ಎಂದು ಅನಿಸಬೇಕು. ಕರೆ ಮಾಡುವವರು ಸಂತೋಷಪಡುತ್ತಾರೆ ಮತ್ತು ನೀವು ಅವರನ್ನು ಎಷ್ಟು ಗೌರವಿಸುತ್ತೀರಿ ಎಂದು ಭಾವಿಸುತ್ತಾರೆ. ಮುಂದಿನ ಬಾರಿ ನೀವು ಫೋನ್ ರಿಸೀವ್ ಮಾಡುವಾಗ ಇದನ್ನು ನೆನಪಿಡಿ. ಇತರರಲ್ಲಿ ನಿಜವಾದ ಆಸಕ್ತಿಯನ್ನು ತೋರಿಸುವುದು ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಲು ಸಹಾಯ ಮಾಡುವುದಲ್ಲದೆ ನಿಮ್ಮ ಕಂಪನಿಯ ಕಡೆಗೆ ಗ್ರಾಹಕರ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ನೆನಪಿಡಿ, ಜನರು ನಿಮ್ಮ ಬಗ್ಗೆ ಆಸಕ್ತಿ ವಹಿಸುವಂತೆ ಮಾಡಲು ಪ್ರಯತ್ನಿಸುವ ಮೂಲಕ ನೀವು 2 ವರ್ಷಗಳಲ್ಲಿ ಎಷ್ಟು ಸ್ನೇಹಿತರನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅಷ್ಟೇ ಸ್ನೇಹಿತರನ್ನು ನೀವು ಜನರ ಬಗ್ಗೆ ಮನಃಪೂರ್ವಕವಾಗಿ ಆಸಕ್ತಿ ತೋರಿಸುವ ಮೂಲಕ ಕೇವಲ 2 ತಿಂಗಳಲ್ಲಿ ಮಾಡಿಕೊಳ್ಳಬಹುದು. ನಾನು ಮತ್ತೊಮ್ಮೆ ಹೇಳುತ್ತೇನೆ, ಜನರು ನಿಮ್ಮ ಬಗ್ಗೆ ಆಸಕ್ತಿ ವಹಿಸುವಂತೆ ಮಾಡಲು ಪ್ರಯತ್ನಿಸಿ 2 ವರ್ಷಗಳಲ್ಲಿ ಮಾಡುವ ಸ್ನೇಹಿತರಿಗಿಂತ ನೀವು ಜನರ ಬಗ್ಗೆ ಮನಃಪೂರ್ವಕವಾಗಿ ಆಸಕ್ತಿ ತೋರಿಸುವ ಮೂಲಕ 2 ತಿಂಗಳಲ್ಲಿ ಹೆಚ್ಚು ಸ್ನೇಹಿತರನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಬಹಳ ಮುಖ್ಯವಾದ ವಾಕ್ಯವನ್ನು ಹೇಳಲಾಗಿದೆ. 2 ಬಾರಿ ಕೇಳಿದರೂ ಅರ್ಥವಾಗದಿದ್ದರೆ ಹಿಂದಕ್ಕೆ ಹೋಗಿ ಮತ್ತೊಮ್ಮೆ ಕೇಳಿ. ನಾವು ನೆನಪಿಟ್ಟುಕೊಳ್ಳಬೇಕಾದ 2ನೇ ಅಂಶ ಇದು: ಜನರಲ್ಲಿ ನಿಜವಾದ ಆಸಕ್ತಿಯನ್ನು ತೆಗೆದುಕೊಳ್ಳಿ. ಪಾಯಿಂಟ್ ನಂಬರ್ 3, ಯಾರನ್ನೇ ಭೇಟಿಯಾದರೂ ಮುಗುಳ್ನಗೆಯೊಂದಿಗೆ ಭೇಟಿಯಾಗಿ. ಮೀಟ್ ಎವ್ರಿವನ್ ವಿತ್ ಅ ಸ್ಮೈಲ್. ನ್ಯೂಯಾರ್ಕ್ನ ಡಿನ್ನರ್ ಪಾರ್ಟಿಯೊಂದರಲ್ಲಿ ಒಬ್ಬ ಮಹಿಳೆ ಇದ್ದರು. ಅವರಿಗೆ ಪಿತ್ರಾರ್ಜಿತವಾಗಿ ಸಾಕಷ್ಟು ಸಂಪತ್ತು ಬಂದಿತ್ತು. ಎಲ್ಲರ ಮೇಲೂ ಉತ್ತಮ ಪ್ರಭಾವ ಬೀರಲು ಅವರು ಉತ್ಸುಕರಾಗಿದ್ದರು. ಅವರು ವಜ್ರಗಳು, ಮುತ್ತುಗಳು ಮತ್ತು ಆಭರಣಗಳ ಮೇಲೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದರು. ಆದರೆ ಅವರು ತಮ್ಮ ಮುಖಕ್ಕಾಗಿ ಏನನ್ನೂ ಮಾಡಿರಲಿಲ್ಲ. ಅವರು ತಮ್ಮ ಮುಖಕ್ಕೆ ಮೇಕಪ್ ಮಾಡಿಕೊಂಡಿರಲಿಲ್ಲವೇ? ಹಾಗಿದ್ದರೆ ಅವರ ಮುಖದಲ್ಲಿ ಏನು ಕಡಿಮೆಯಿತ್ತು? ಒಂದೇ ಒಂದು ವಿಷಯ ಕಾಣೆಯವಾಗಿತ್ತು. ಅದುವೇ ಮುಗುಳ್ನಗೆ. ಅವರ ಮುಖದಲ್ಲಿ ಕಹಿ ಭಾವನೆ ಮತ್ತು ಅಹಂಕಾರ ಎದ್ದು ಕಾಣುತ್ತಿತ್ತು. ದೇಹದ ಮೇಲಿನ ಬಟ್ಟೆಗಿಂತ ಮುಖದ ಮೇಲಿನ ಹಾವಭಾವ ಹೆಚ್ಚು ಮುಖ್ಯ ಎಂಬ ಒಂದು ಸರಳ ವಿಷಯ ಅವರಿಗೆ ತಿಳಿದಿರಲಿಲ್ಲ. ಒಮ್ಮೆ ಅಮೆರಿಕದ ಪಶುವೈದ್ಯರಾದ ಡಾಕ್ಟರ್ ಸ್ಟೀಫನ್ ಕೆ ಸ್ಪ್ರೌಲ್ ಅವರ ವೇಟಿಂಗ್ ರೂಮ್ ಜನರಿಂದ ತುಂಬಿತ್ತು. ಜನರು ತಮ್ಮ ಸಾಕುಪ್ರಾಣಿಗಳಿಗೆ ಲಸಿಕೆ ಹಾಕಿಸಲು ಬಂದಿದ್ದರು. ಯಾರೂ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಎಲ್ಲರ ಮುಖದಲ್ಲೂ ಬೇಸರದ ಛಾಯೆ ಇತ್ತು. ಇಲ್ಲಿ ಸಮಯ ವ್ಯರ್ಥ ಮಾಡದೇ ಇದ್ದಿದ್ದರೆ ತಾವು ಮಾಡುತ್ತಿದ್ದ ಕೆಲಸಗಳ ಬಗ್ಗೆ ಎಲ್ಲರೂ ಯೋಚಿಸುತ್ತಿದ್ದರು. ಸುಮಾರು 6 ಅಥವಾ 7 ಜನರಿದ್ದರು. ಅವರು ಕಾಯುತ್ತಿದ್ದಾಗ ಒಬ್ಬ ಯುವತಿ 1 ತಿಂಗಳ ಮಗು ಮತ್ತು ಬೆಕ್ಕಿನ ಮರಿಯೊಂದಿಗೆ ಬಂದರು. ಅವರು ಕಾಯುವಿಕೆಯಿಂದ ತುಂಬಾ ಸುಸ್ತಾಗಿದ್ದ ಒಬ್ಬ ಸಂಭಾವಿತ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತರು. ಆಗ ಮಗು ಆ ವ್ಯಕ್ತಿಯನ್ನು ನೋಡಿ ಮುಖದಲ್ಲಿ ಆಳವಾದ ನಗುವನ್ನು ಬೀರಿತು. ಮಕ್ಕಳ ಮುಖದಲ್ಲಿ ಕಂಡುಬರುವ ಮುಗ್ಧ ನಗುವದು. ಆ ಸಂಭಾವಿತ ವ್ಯಕ್ತಿ ಮಾಡಿದ್ದೇನು? ನೀವು ಅಥವಾ ನಾನು ಮಾಡುತ್ತಿದ್ದ ಕೆಲಸವನ್ನೇ ಅವರು ಮಾಡಿದರು. ಅವರು ಪ್ರತಿಯಾಗಿ ನಗುತ್ತಾ ಮಗುವಿಗೆ ಸ್ಪಂದಿಸಿದರು.
ಅವರು ಆ ಮಹಿಳೆಯೊಂದಿಗೆ ಆಕೆಯ ಮಕ್ಕಳು ಮತ್ತು ಮೊಮ್ಮಕ್ಕಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ತಕ್ಷಣವೇ ಇಡೀ ವೇಟಿಂಗ್ ರೂಮ್ ಸಂಭಾಷಣೆಯಲ್ಲಿ ಸೇರಿಕೊಂಡಿತು. ಆ ಕೋಣೆಯಲ್ಲಿದ್ದ ಎಲ್ಲ ಉದ್ವಿಗ್ನತೆ ಮತ್ತು ಬೇಸರವು ಮೋಜಿನ ಅನುಭವವಾಗಿ ಬದಲಾಯಿತು. ಇದೆಲ್ಲದಕ್ಕೂ ಕಾರಣವೇನು? ಕೇವಲ ಒಂದು ಮುಗುಳ್ನಗೆ. ನಕಲಿ ನಗುವಲ್ಲ, ಹೃದಯದಿಂದ ಬರುವ ನಿಜವಾದ ನಗುವಿನ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಪ್ರಾಚೀನ ಚೀನಿ ಜನರು ಪ್ರಾಪಂಚಿಕ ಬುದ್ಧಿವಂತಿಕೆಯನ್ನು ಹೊಂದಿದ್ದರು. ಅವರ ಒಂದು ಗಾದೆಯಿದೆ, ಅದನ್ನು ನಾವು ಬರೆದು ನಮ್ಮ ಟೋಪಿಗಳ ಮೇಲೆ ಅಂಟಿಸಿಕೊಳ್ಳಬೇಕು. ಆ ಗಾದೆಯೇನೆಂದರೆ, ಮುಖದಲ್ಲಿ ನಗುವಿಲ್ಲದ ವ್ಯಕ್ತಿ ಅಂಗಡಿಯನ್ನು ತೆರೆಯಬಾರದು. ನಿಮ್ಮ ನಗು ನಿಮ್ಮ ಒಳ್ಳೆಯ ಹೃದಯದ ಸಂದೇಶವನ್ನು ತರುತ್ತದೆ. ನಿಮ್ಮ ನಗು ಅದನ್ನು ನೋಡುವವರ ಬದುಕಿನಲ್ಲಿ ಪ್ರಖರತೆಯನ್ನು ತರುತ್ತದೆ. 10 ದುಃಖದ ಮುಖಗಳನ್ನು ನೋಡಿದವರಿಗೆ ನಿಮ್ಮ ನಗು ಮೋಡಗಳ ನಡುವಿನ ಸೂರ್ಯನಂತೆ ಕಾಣುತ್ತದೆ. ಇದು ತೆಗೆದುಕೊಳ್ಳುವವರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಮತ್ತು ಕೊಡುವವರನ್ನು ಬಡವರನ್ನಾಗಿ ಮಾಡುವುದಿಲ್ಲ. ಇದು ಒಂದು ಕ್ಷಣದಲ್ಲಿ ಸಂಭವಿಸುತ್ತದೆ, ಆದರೆ ಕೆಲವೊಮ್ಮೆ ಇದರ ನೆನಪು ಜೀವನ ಪೂರ್ತಿ ಉಳಿಯುತ್ತದೆ. ಯಾರೂ ಅಷ್ಟು ಶ್ರೀಮಂತರಲ್ಲ, ಅಂದರೆ ನಗುವಿಲ್ಲದೆಯೂ ಬದುಕಬಲ್ಲೆ ಎನ್ನುವಷ್ಟು ಯಾರೂ ಶ್ರೀಮಂತರಲ್ಲ, ಮತ್ತು ಯಾರೂ ಅಷ್ಟು ಬಡವರೂ ಅಲ್ಲ, ಅಂದರೆ ನಗುವಿನ ಲಾಭದಿಂದ ಸ್ವಲ್ಪವಾದರೂ ಶ್ರೀಮಂತರಾಗದೇ ಇರುವಷ್ಟು ಯಾರೂ ಬಡವರಲ್ಲ. ಇದು ಮನೆಗಳಲ್ಲಿ ಸಂತೋಷವನ್ನು ತರುತ್ತದೆ, ವ್ಯಾಪಾರದಲ್ಲಿ ಸದ್ಭಾವನೆಯನ್ನು ತರುತ್ತದೆ. ಇದು ದಣಿದವರಿಗೆ ವಿಶ್ರಾಂತಿ, ಎದೆಗುಂದರಿದವರಿಗೆ ಬೆಳಕು, ದುಃಖಿತರಿಗೆ ಬಿಸಿಲು, ಮತ್ತು ಬಿಕ್ಕಟ್ಟಿನಲ್ಲಿ ಇದು ಪ್ರಕೃತಿಯ ದೊಡ್ಡ ಔಷಧವಾಗಿದೆ. ಆದರೂ ಇದನ್ನು ಖರೀದಿಸಲು ಸಾಧ್ಯವಿಲ್ಲ, ಸಾಲ ಪಡೆಯಲು ಸಾಧ್ಯವಿಲ್ಲ, ಸುಮ್ಮನೆ ಕೊಡಲು ಸಾಧ್ಯವಿಲ್ಲ, ಕದಿಯಲು ಸಾಧ್ಯವಿಲ್ಲ, ಮತ್ತು ಇದನ್ನು ಯಾರಿಗಾದರೂ ನೀಡದ ಹೊರತು ಇದು ಯಾರಿಗೂ ಉಪಯೋಗವಿಲ್ಲ. ಹೌದು, ನಗು. ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದ 3ನೇ ಪಾಯಿಂಟ್ ಏನೆಂದರೆ, ಯಾವಾಗ ನೀವು ಯಾರನ್ನಾದರೂ ಭೇಟಿಯಾಗುತ್ತೀರೋ ಅವರನ್ನು ಮುಗುಳ್ನಗೆಯೊಂದಿಗೆ ಭೇಟಿಯಾಗಿ. ಪಾಯಿಂಟ್ ನಂಬರ್ 4, ಬೇರೆಯವರ ಇಷ್ಟಗಳನ್ನು ಅರ್ಥಮಾಡಿಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದಿ ಅದರ್ ಪರ್ಸನ್ಸ್ ಪ್ರೆಫರೆನ್ಸಸ್. ಲೇಖಕರು ಹೇಳುತ್ತಾರೆ, ನಾನು ಬೇಸಿಗೆಯಲ್ಲಿ ಹೆಚ್ಚಾಗಿ ಮೀನು ಹಿಡಿಯಲು ಹೋಗುತ್ತಿದ್ದೆ. ವೈಯಕ್ತಿಕವಾಗಿ ನನಗೆ ಸ್ಟ್ರಾಬೆರಿ ಮತ್ತು ಕ್ರೀಮ್ ತಿನ್ನುವುದು ತುಂಬಾ ಇಷ್ಟ. ಆದರೆ ಮೀನುಗಳಿಗ ಹುಳುಗಳು ಹೆಚ್ಚು ಇಷ್ಟ ಎಂಬುದನ್ನು ನಾನು ಗಮನಿಸಿದೆ. ಆದ್ದರಿಂದ ಮೀನು ಹಿಡಿಯಲು ಹೋಗುವಾಗ ನಾನು ನನಗೇನು ಇಷ್ಟ ಎಂದು ಯೋಚಿಸಲಿಲ್ಲ, ಆದರೆ ಅವುಗಳಿಗೇನು ಇಷ್ಟ ಎಂದು ಯೋಚಿಸಿದೆ. ನಾನು ಕೊಕ್ಕೆಗೆ ಸ್ಟ್ರಾಬೆರಿ ಮತ್ತು ಕ್ರೀಮ್ ಹಾಕಿಲ್ಲ, ಬದಲಾಗಿ ನಾನು ಮೀನಿನ ಮುಂದೆ ಕೊಕ್ಕೆಗೆ ಹುಳು ಅಥವಾ ಮಿಡತೆಯನ್ನು ಹಾಕಿದೆ. ವಿಷಯವೇನೆಂದರೆ, ಜನರೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸುವಾಗ ಸಾಮಾನ್ಯ ಜ್ಞಾನವನ್ನು ಏಕೆ ಬಳಸಬಾರದು? ನಿಮ್ಮ ಇಷ್ಟಗಳ ಬಗ್ಗೆ ಏಕೆ ಮಾತನಾಡುತ್ತೀರಿ? ಇದು ಬಾಲಿಶ ಮತ್ತು ಮೂರ್ಖತನ. ನಿಮಗೆ ಬೇಕಾದುದರಲ್ಲಿ ನೀವು ಆಸಕ್ತಿ ಹೊಂದಿದ್ದೀರಿ, ಆದರೆ ಬೇರೆ ಯಾರೂ ಅದರಲ್ಲಿ ಆಸಕ್ತಿ ಹೊಂದಿಲ್ಲ. ನಾವೆಲ್ಲರೂ ನಿಮ್ಮಂತೆಯೇ ನಮಗೆ ಬೇಕಾದುದರಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ. ಆದ್ದರಿಂದ ಭೂಮಿಯ ಮೇಲೆ ಜನರ ಮೇಲೆ ಪ್ರಭಾವ ಬೀರಲು ಇರುವ ಏಕೈಕ ಮಾರ್ಗವೆಂದರೆ ಅವರಿಗೇನು ಇಷ್ಟ ಅಥವಾ ಏನು ಬೇಕು ಎಂಬುದರ ಬಗ್ಗೆ ಮಾತನಾಡುವುದು. ಉದಾಹರಣೆಗೆ, ಒಂದು ದಿನ ರಾಲ್ಫ್ ವಾಲ್ಡೋ ಎಮರ್ಸನ್ ಮತ್ತು ಅವರ ಮಗ ಕರುವನ್ನು ಹುಲ್ಲುಗಾವಲಿಗೆ ತರಲು ಪ್ರಯತ್ನಿಸುತ್ತಿದ್ದರು. ಆದರೆ ಎಮರ್ಸನ್ ತಮಗೇನು ಬೇಕು ಎಂದು ಮಾತ್ರ ಯೋಚಿಸುವ ತಪ್ಪು ಮಾಡಿದರು. ಅವರ ಮಗ ಥಳ್ಳಿದ ಮತ್ತು ಎಳೆದ, ಆದರೆ ಕರು ಕದಲಲೇ ಇಲ್ಲ. ಕರು ತನಗೆ ಬೇಕಾದುದನ್ನು ಮಾತ್ರ ಮಾಡುತ್ತಿತ್ತು. ಅದಕ್ಕಾಗಿಯೇ ಅದು ಕಾಲುಗಳನ್ನು ಊರಿ ಹೊರಬರಲು ನಿರಾಕರಿಸಿತು. ಆಗ ಒಬ್ಬ ಐರಿಷ್ ಕೆಲಸದಾಕೆ ಈ ಸ್ಥಿತಿಯನ್ನು ನೋಡಿದಳು. ಅವಳಿಗೆ ಬರೆಯಲು ಬರುತ್ತಿರಲಿಲ್ಲ, ಆದರೆ ಕನಿಷ್ಠ ಈ ವಿಷಯದಲ್ಲಿ ಅವಳಿಗೆ ಕುದುರೆ ಮತ್ತು ಕರುವಿನ ಬಗ್ಗೆ ಎಮರ್ಸನ್ಗಿಂತ ಹೆಚ್ಚು ತಿಳುವಳಿಕೆ ಇತ್ತು. ಕರುವಿಗೆ ಏನು ಬೇಕು ಎಂದು ಅವಳು ಅರ್ಥಮಾಡಿಕೊಂಡಳು. ಆದ್ದರಿಂದ ಅವಳು ತನ್ನ ಬೆರಳನ್ನು ಕರುವಿನ ಬಾಯಿಗೆ ಇಟ್ಟು ಅದನ್ನು ಹೀರಲು ಬಿಟ್ಟಳು. ನಂತರ ಅವಳು ನಿಧಾನವಾಗಿ ಹುಲ್ಲುಗಾವಲಿನ ಕಡೆಗೆ ಚಲಿಸಲು ಪ್ರಾರಂಭಿಸಿದಳು, ಮತ್ತು ಕರು ಕೂಡ ಅವಳನ್ನು ಹಿಂಬಾಲಿಸಿಕೊಂಡು ಹುಲ್ಲುಗಾವಲಿಗೆ ಹೋಯಿತು. ಹಾಗಾದರೆ ನಮಗೆ ಪಾಠವೇನು? ನೀವು ಯಾರನ್ನಾದರೂ ಭೇಟಿಯಾದಾಗೆಲ್ಲ ಯಾವಾಗಲೂ ಎದುರಿನ ವ್ಯಕ್ತಿಯ ಆಸಕ್ತಿಗೆ ಅನುಗುಣವಾಗಿ ಮಾತನಾಡಿ. ನೆನಪಿಡಿ, ಮೊದಲು ಎದುರಿನ ವ್ಯಕ್ತಿಯ ಆಯ್ಕೆಯನ್ನು ಅರ್ಥಮಾಡಿಕೊಳ್ಳಿ. ಇದನ್ನು ಯಾರು ಮಾಡಬಲ್ಲರೋ ಇಡೀ ಪ್ರಪಂಚವೇ ಅವರ ಜೊತೆಗಿರುತ್ತದೆ, ಮತ್ತು ಇದನ್ನು ಮಾಡಲು ಸಾಧ್ಯವಾಗದವರು ಒಂಟಿಯಾಗಿ ಉಳಿಯುತ್ತಾರೆ. ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದ 4ನೇ ಪಾಯಿಂಟ್, ಬೇರೆಯವರ ಆಯ್ಕೆಯನ್ನು ಅರ್ಥಮಾಡಿಕೊಳ್ಳಿ. ಪಾಯಿಂಟ್ ನಂಬರ್ 5, ಜನರ ಹೆಸರನ್ನು ನೆನಪಿಡಿ ಮತ್ತು ಅವರನ್ನು ಹೆಸರಿನಿಂದ ಕರೆಯಿರಿ. ಯಾವುದೇ ವ್ಯಕ್ತಿಗೆ ಪ್ರಪಂಚದಲ್ಲಿ ಅತ್ಯಂತ ಸುಮಧುರವಾದ ಶಬ್ದ ಯಾವುದು ಎಂದು ನೀವು ನನಗೆ ಹೇಳಬಲ್ಲಿರಾ? ಗಟ್ಟಿಯಾಗಿ ಯೋಚಿಸಿ. ಅದರ ಬಗ್ಗೆ ಯೋಚಿಸಲು ನಾನು ನಿಮಗೆ 5 ಸೆಕೆಂಡುಗಳನ್ನು ನೀಡುತ್ತೇನೆ.
ಯಾವುದೇ ವ್ಯಕ್ತಿಗೆ ಜಗತ್ತಿನಲ್ಲಿ ಅತ್ಯಂತ ಸುಮಧುರವಾದ ಶಬ್ದವೆಂದರೆ ಅದು ಅವನ ಸ್ವಂತ ಹೆಸರು. ಹೌದು, ಅವನ ಸ್ವಂತ ಹೆಸರು. ಜಿಮ್ ಫೋಲಿ ಎಂಬ ಹುಡುಗನಿದ್ದ. ಅವನು ಪ್ರೌಢಶಾಲೆಯನ್ನು ಕೂಡ ಮುಗಿಸಿರಲಿಲ್ಲ. ಅವನು ಎಂದಿಗೂ ಹೈಸ್ಕೂಲನ್ನು ಒಳಗಿನಿಂದ ನೋಡಲೇ ಇಲ್ಲ. ಅವನು ಬೆಳೆದಂತೆ ತನ್ನನ್ನು ತಾನು ಇಷ್ಟು ಸಮರ್ಥನನ್ನಾಗಿ ಮಾಡಿಕೊಂಡನೆಂದರೆ ಅವನು 46 ವರ್ಷ ತುಂಬುವ ಮೊದಲೇ 4 ಕಾಲೇಜುಗಳಿಂದ ಪದವಿಗಳನ್ನು ಪಡೆದನು ಮತ್ತು ಡೆಮೊಕ್ರೆಟಿಕ್ ನ್ಯಾಷನಲ್ ಕಮಿಟಿಯ ಅಧ್ಯಕ್ಷನಾದನು ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಪೋಸ್ಟ್ ಮಾಸ್ಟರ್ ಜನರಲ್ ಆದನು. ಲೇಖಕ ಡೇಲ್ ಕಾರ್ನೆಗಿ ಒಮ್ಮೆ ಜಿಮ್ ಫೋಲಿಯವರನ್ನು ಸಂದರ್ಶಿಸಿದರು ಮತ್ತು ಅವರ ಯಶಸ್ಸಿನ ರಹಸ್ಯವನ್ನು ಕೇಳಿದರು. ನಂತರ ಜಿಮ್ ಫೋಲಿಯವರು ಲೇಖಕರನ್ನೇ ಕೇಳಿದರು, ನಿಮ್ಮ ಪ್ರಕಾರ ನನ್ನ ಯಶಸ್ಸಿನ ರಹಸ್ಯವೇನು ಎಂದು. ಲೇಖಕರು ಉತ್ತರಿಸಿದರು, ಜನರ ಹೆಸರನ್ನು ನೆನಪಿಟ್ಟುಕೊಳ್ಳುವ ಮಾಂತ್ರಿಕ ಕಲೆ ನಿಮ್ಮಲ್ಲಿದೆ ಎಂದು ನಾನು ಭಾವಿಸುತ್ತೇನೆ. ನೀವು 10,000 ಜನರನ್ನು ಅವರ ಹೆಸರಿನಿಂದ ಕರೆಯಬಹುದು. ಆಗ ಜಿಮ್ ಫೋಲಿ ಹೇಳಿದರು, ಇಲ್ಲ, ನೀವು ತಪ್ಪು. ನಾನು 50,000 ಜನರನ್ನು ಅವರ ಹೆಸರಿನಿಂದ ಕರೆಯಬಲ್ಲೆ. ಇದರ ಬಗ್ಗೆ ತಪ್ಪು ತಿಳಿಯಬೇಡಿ. ಈ ಸಾಮರ್ಥ್ಯದ ಕಾರಣದಿಂದಲೇ ಶ್ರೀ ಫೋಲಿಯವರು 1932ರಲ್ಲಿ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರಿಗಾಗಿ ಪ್ರಚಾರ ಮಾಡುತ್ತಿದ್ದಾಗ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರನ್ನು ವೈಟ್ ಹೌಸ್ಗೆ ತಲುಪಿಸಲು ಸಹಾಯ ಮಾಡಿದರು. ಜಿಮ್ ಫೋಲಿ ಜೀವನದಲ್ಲಿ ಮೊದಲೇ ಕಲಿತ ಪಾಠವೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಇಡೀ ಪ್ರಪಂಚದ ಎಲ್ಲಾ ಜನರ ಹೆಸರುಗಳಿಗಿಂತ ತನ್ನ ಸ್ವಂತ ಹೆಸರಿನಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾನೆ. ಆ ಹೆಸರನ್ನು ನೆನಪಿಟ್ಟುಕೊಳ್ಳುವ ಮೂಲಕ ಮತ್ತು ಆ ಹೆಸರಿನಿಂದ ಅವನನ್ನು ಕರೆಯುವ ಮೂಲಕ ನೀವು ಆ ವ್ಯಕ್ತಿಗೆ ಬಹಳ ಹತ್ತಿರವಾಗಿ ಗೌರವವನ್ನು ನೀಡಬಹುದು ಮತ್ತು ಅವನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯಬಹುದು. ನೆನಪಿಡಿ, ಯಾರೇ ಆಗಿರಲಿ, ಆ ವ್ಯಕ್ತಿಯ ಹೆಸರು ಯಾವುದೇ ಭಾಷೆಯಲ್ಲಿ ಅವನಿಗೆ ಅತ್ಯಂತ ಸಿಹಿ ಮತ್ತು ಸುಮಧುರವಾದ ಶಬ್ದವಾಗಿದೆ. ಆದ್ದರಿಂದ ಪಾಯಿಂಟ್ ನಂಬರ್ 5, ನಾವು ನೆನಪಿಟ್ಟುಕೊಳ್ಳಬೇಕಾದದ್ದು ಜನರ ಹೆಸರುಗಳನ್ನು ನೆನಪಿಟ್ಟುಕೊಳ್ಳಿ ಮತ್ತು ಅವರನ್ನು ಅವರ ಹೆಸರಿನಿಂದ ಕರೆಯಿರಿ. ಪಾಯಿಂಟ್ ನಂಬರ್ 6, ಜನರು ನಿಮ್ಮನ್ನು ಇಷ್ಟಪಡುವಂತೆ ಮಾಡಲು ಏನು ಮಾಡಬೇಕು? ಲೇಖಕರು ನ್ಯೂಯಾರ್ಕ್ ಪೋಸ್ಟ್ ಆಫೀಸ್ನಲ್ಲಿ ಪತ್ರಗಳನ್ನು ನೋಂದಾಯಿಸಲು ಸಾಲಿನಲ್ಲಿ ನಿಂತಿದ್ದರು. ಲಕೋಟೆಗಳನ್ನು ತೂಗುವುದು, ಸ್ಟ್ಯಾಂಪ್ಗಳನ್ನು ಕೊಡುವುದು, ಚಿಲ್ಲರೆ ಕೊಡುವುದು, ರಸೀದಿಗಳನ್ನು ಕೊಡುವುದು, ವರ್ಷದಿಂದ ವರ್ಷಕ್ಕೆ ಅದೇ ಕೆಲಸವನ್ನು ಮಾಡುತ್ತಿದ್ದ ಗುಮಾಸ್ತನು, ಕ್ಲರ್ಕ್, ತನ್ನ ಕೆಲಸದಿಂದ ಬೇಸರಗೊಂಡಿರುವುದನ್ನು ನಾನು ನೋಡಿದೆ. ಆದ್ದರಿಂದ ನನಗೆ ನಾನೇ ಹೇಳಿಕೊಂಡೆ, ಈ ಗುಮಾಸ್ತನು ನನ್ನನ್ನು ಇಷ್ಟಪಡುವಂತೆ ಮಾಡುವಂತಹದ್ದನ್ನು ನಾನು ಮಾಡುತ್ತೇನೆ. ಸ್ಪಷ್ಟವಾಗಿ ಅವನು ನನ್ನನ್ನು ಇಷ್ಟಪಡಲು ನಾನು ಅವನ ಬಗ್ಗೆ ಏನಾದರೂ ಒಳ್ಳೆಯದನ್ನು ಹೇಳಬೇಕೇ ಹೊರತು ನನ್ನ ಬಗ್ಗೆ ಅಲ್ಲ. ಆದ್ದರಿಂದ ನಾನು ನನ್ನನ್ನೇ ಕೇಳಿಕೊಂಡೆ, ಈ ವ್ಯಕ್ತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಹೊಗಳಬಹುದಾದ ವಿಷಯ ಏನಿದೆ? ಕೆಲವೊಮ್ಮೆ ಅಪರಿಚಿತರ ವಿಷಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಕಷ್ಟ. ಆದರೆ ಈ ಸಂದರ್ಭದಲ್ಲಿ ಅದು ಸುಲಭವಾಯಿತು. ನಾನು ಮನಃಪೂರ್ವಕವಾಗಿ ಹೊಗಳಬಹುದಾದ ಏನನ್ನೋ ನಾನು ನೋಡಿದೆ. ಆದ್ದರಿಂದ ಅವರು ಲಕೋಟೆಯನ್ನು ತೂಗುತ್ತಿರುವಾಗ ನಾನು ಉತ್ಸಾಹದಿಂದ ಹೇಳಿದೆ, ನನಗೂ ನಿಮ್ಮಂತಹ ಕೂದಲಿರಬೇಕಿತ್ತು ಎಂದು ನಾನು ಆಶಿಸುತ್ತೇನೆ. ಅವರು ತಲೆ ಎತ್ತಿ ನೋಡಿದರು. ಅವರ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ತುಟಿಗಳಲ್ಲಿ ನಗುವಿತ್ತು. ಈಗ ಮೊದಲಿನಂತಲ್ಲ ಬಿಡಿ ಎಂದು ಅವರು ನಮ್ರತೆಯಿಂದ ಹೇಳಿದರು. ಅದು ಮೊದಲಿನಂತಿಲ್ಲದಿದ್ದರೂ ಈಗಲೂ ಅತ್ಯುತ್ತಮವಾಗಿದೆ ಎಂದು ನಾನು ಅವರಿಗೆ ಭರವಸೆ ನೀಡಿದೆ. ಅವರು ತುಂಬಾ ಸಂತೋಷಪಟ್ಟರು. ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು ಮತ್ತು ನಂತರ ಅವರು ಕೊನೆಯದಾಗಿ ಒಂದು ಮಾತು ಹೇಳಿದರು, ಅನೇಕ ಜನರು ನನ್ನ ಕೂದಲನ್ನು ಹೊಗಳಿದ್ದಾರೆ. ಸತ್ಯವೇನೆಂದರೆ ನೀವು ಭೇಟಿಯಾಗುವ ಹೆಚ್ಚಿನ ಜನರು ಯಾವುದಾದರೂ ವಿಷಯದಲ್ಲಿ ತಮಗೇ ನಿಮಗಿಂತ ಉತ್ತಮವೆಂದು ಪರಿಗಣಿಸುತ್ತಾರೆ. ಅವರ ಹೃದಯವನ್ನು ಗೆಲ್ಲುವ ಮಾರ್ಗವೆಂದರೆ ಯಾವುದಾದರೂ ಸೂಕ್ಷ್ಮ ರೀತಿಯಲ್ಲಿ ಅವರ ಪ್ರಾಮುಖ್ಯತೆಯನ್ನು ಅವರಿಗೆ ತಿಳಿಯುವಂತೆ ಮಾಡುವುದು ಮತ್ತು ಅದನ್ನು ಸತ್ಯವಾಗಿ ಒಪ್ಪಿಕೊಳ್ಳುವುದು. ಎಮರ್ಸನ್ ಏನು ಹೇಳಿದರು? ನಾನು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದಾದರೂ ವಿಷಯದಲ್ಲಿ ನನಗಿಂತ ಉತ್ತಮವಾಗಿರುತ್ತಾನೆ. ನಾನು ಆ ವಿಷಯದಲ್ಲಿ ಅವರಿಂದ ಕಲಿಯುತ್ತೇನೆ. ಸಾಮ್ರಾಜ್ಯವನ್ನು ಆಳಿದ ಅತ್ಯಂತ ಬುದ್ಧಿವಂತರಲ್ಲಿ ಒಬ್ಬರಾದ ಬ್ರಿಟಿಷ್ ಪ್ರಧಾನಿ ಡಿಸ್ರೇಲಿ ಹೀಗೆ ಹೇಳಿದ್ದರು, ಜನರೊಂದಿಗೆ ಅವರ ಬಗ್ಗೆ ಮಾತನಾಡಿ, ಆಗ ಅವರು ಗಂಟೆಗಟ್ಟಲೆ ಕೇಳುತ್ತಾರೆ. ಆದ್ದರಿಂದ ಪಾಯಿಂಟ್ ನಂಬರ್ 6ರ ಆರಂಭದಲ್ಲಿ ನಿಮ್ಮನ್ನು ಕೇಳಲಾಗಿತ್ತು, ಜನರು ನಿಮ್ಮನ್ನು ಇಷ್ಟಪಡುವಂತೆ ಮಾಡಲು ಏನು ಮಾಡಬೇಕು? ಉತ್ತರ, ಎದುರಿನ ವ್ಯಕ್ತಿಗೆ ತಾನು ಮುಖ್ಯ ಎಂದು ಭಾವಿಸುವಂತೆ ಮಾಡಿ ಮತ್ತು ಅದನ್ನು ಪ್ರಾಮಾಣಿಕವಾಗಿ ಮಾಡಿ. ಪಾಯಿಂಟ್ ನಂಬರ್ 7, ಎಲ್ಲರ ಮುಂದೆ ಹೊಗಳಿ ಮತ್ತು ಖಾಸಗಿಯಾಗಿ ತಪ್ಪುಗಳನ್ನು ತಿಳಿಸಿ. ಒಬ್ಬ ವೈಸ್ ಪ್ರೆಸಿಡೆಂಟ್ ಪ್ರೊಡಕ್ಷನ್ ಸೂಪರ್ವೈಸರ್ ಒಬ್ಬರಿಗೆ ತುಂಬಾ ಕಟುವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು.
ಅವರ ಮಾತನಾಡುವ ಶೈಲಿ ಆಕ್ರಮಣಕಾರಿಯಾಗಿತ್ತು ಮತ್ತು ಸೂಪರ್ವೈಸರ್ ಕೆಲಸವನ್ನು ಸುಧಾರಿಸುವುದು ಅವರ ಉದ್ದೇಶವಾಗಿತ್ತು. ತಪ್ಪನ್ನು ಎತ್ತಿ ತೋರಿಸಬೇಕಿತ್ತು. ಆದರೆ ಸಹೋದ್ಯೋಗಿಗಳ ನಡುವೆ ಅವಮಾನವಾಗುವುದನ್ನು ತಪ್ಪಿಸಲು ಸೂಪರ್ವೈಸರ್ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಿದ್ದನು. ಇದರಿಂದ ವೈಸ್ ಪ್ರೆಸಿಡೆಂಟ್ ಕೋಪಗೊಂಡರು. ಅವರು ಎಲ್ಲರ ಮುಂದೆ ಸೂಪರ್ವೈಸರ್ ಅನ್ನು ಬೈದರು ಮತ್ತು ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಆರೋಪಿಸಿ ಅವನ ಗೌರವವನ್ನು ಹಾಳು ಮಾಡಿದರು. ಈ ಘಟನೆಯ ಮೊದಲು ನಮ್ಮಲ್ಲಿ ಎಷ್ಟೇ ಪರಸ್ಪರ ಸಂಬಂಧಗಳಿದ್ದರೂ ಅದು ಕೆಲವೇ ಕ್ಷಣಗಳಲ್ಲಿ ಕೊನೆಗೊಂಡಿತು. ಚೆನ್ನಾಗಿ ಕೆಲಸ ಮಾಡುತ್ತಿದ್ದ ಈ ಸೂಪರ್ವೈಸರ್ ಆ ಸಮಯದಿಂದ ನಮ್ಮ ಕಂಪನಿಗೆ ನಿಷ್ಪ್ರಯೋಜಕನಾದನು. ಕೆಲವು ತಿಂಗಳ ನಂತರ ಅವನು ನಮ್ಮ ಸಂಸ್ಥೆಯನ್ನು ತೊರೆದು ನಮ್ಮ ಪ್ರತಿಸ್ಪರ್ಧಿಯ ಬಳಿ ಕೆಲಸ ಮಾಡಲು ಪ್ರಾರಂಭಿಸಿದನು ಮತ್ತು ಅವನು ಅಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾನೆ. ನಾವು ಸರಿಯಾಗಿದ್ದು ಎದುರಿನವರು ತಪ್ಪಾಗಿದ್ದರೂ ಅವರ ಗೌರವಕ್ಕೆ ಧಕ್ಕೆ ತರುವ ಮೂಲಕ ನಾವು ಆ ವ್ಯಕ್ತಿಯ ಅಹಂ ಅನ್ನು ಘಾಸಿಗೊಳಿಸುತ್ತೇವೆ. ಪ್ರಸಿದ್ಧ ಫ್ರೆಂಚ್ ಬರಹಗಾರ ಆಂಟೋಯಿನ್ ಎಕ್ಸ್ಯೂಪರಿ ಹೀಗೆ ಬರೆದಿದ್ದಾರೆ: ಯಾವುದೇ ವ್ಯಕ್ತಿಯನ್ನು ನಿಮ್ಮ ದೃಷ್ಟಿಯಲ್ಲಿ ಕೀಳಾಗಿ ಕಾಣುವಂತೆ ಮಾಡುವ ಯಾವುದೇ ಮಾತನ್ನು ಹೇಳಲು ಅಥವಾ ಮಾಡಲು ನನಗೆ ಹಕ್ಕಿಲ್ಲ. ಯಾವುದೇ ವ್ಯಕ್ತಿಯ ಘನತೆಯನ್ನು ನೋಯಿಸುವುದು ಅಪರಾಧ. ಯಾವಾಗಲೂ ನೆನಪಿಡಿ, ಚಿಕ್ಕ ಪ್ರಗತಿಯನ್ನು ಕೂಡ ಹೊಗಳಿ ಮತ್ತು ಪ್ರತಿಯೊಂದು ಒಳ್ಳೆಯ ಕೆಲಸವನ್ನು ಪ್ರಶಂಸಿ. ಹೊಗಳಿಕೆಯಲ್ಲಿ ದಯೆ ಮತ್ತು ಪ್ರಶಂಸೆಯಲ್ಲಿ ಉದಾರವಾಗಿರಿ. ನಾವು ನೆನಪಿಟ್ಟುಕೊಳ್ಳಬೇಕಾದ 7ನೇ ಪಾಯಿಂಟ್: ಪ್ರಶಂಸೆಯನ್ನು ಎಲ್ಲರ ಮುಂದೆ ನೀಡಬೇಕು ಮತ್ತು ತಪ್ಪುಗಳನ್ನು ಖಾಸಗಿಯಾಗಿ ಹೇಳಬೇಕು. ಸ್ನೇಹಿತರೆ, ಈ ಪುಸ್ತಕವು ಎಷ್ಟು ಉತ್ತಮವಾಗಿದೆಯೆಂದರೆ ಇದನ್ನು ಕೇವಲ ಒಮ್ಮೆ ಓದಿದರೆ ಸಾಲದು, ಇದನ್ನು ಮತ್ತೆ ಮತ್ತೆ ಓದಬೇಕು. ಆಗಲೇ ಈ ಪುಸ್ತಕದ ವಿಷಯವು ನಮ್ಮ ಹೃದಯ ಮತ್ತು ಮನಸ್ಸಿನ ಆಳಕ್ಕೆ ಇಳಿಯುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಕನಸುಗಳು ನನಸಾಗುತ್ತವೆ, ಆದ್ದರಿಂದ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇಂತಹ ಪುಸ್ತಕಗಳ ಸಾರಾಂಶವನ್ನು ನಾವು ನಿಮಗಾಗಿ ತರುತ್ತಲೇ ಇರುತ್ತೇವೆ. ವಿಡಿಯೋವನ್ನು ಶೇರ್ ಮಾಡಲು ಮರೆಯಬೇಡಿ. ಮತ್ತು ಕೊನೆಯದಾಗಿ ಒಂದು ಮಾತು: ಕನಸು ಕಾಣುತ್ತಿರಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ಹಗಲು ರಾತ್ರಿ ಶ್ರಮಿಸಿ, ಏಕೆಂದರೆ ಕನಸುಗಳು ನಿಜವಾಗುತ್ತವೆ.